ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ನಾನು ನಿಮ್ಮ ನಾಗರಾಜ್ ನಿಂಬಳ್ಕರ್, ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ. ಇತ್ತೀಚೆಗೆ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಆರ್ಟಿಕಲ್ ತುಂಬಾ ಸುದ್ದಿ ಮಾಡಿರ್ತಕ್ಕಂಥದ್ದಿದೆ, ರೈಟ್. ಅದು ಸ್ಪೆಷಲಿ ನಮ್ಮ KPSC ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಅದನ್ನ ನಾವು ಎನ್ವೈರನ್ಮೆಂಟ್ ಎಕಾಲಜಿ ಆಸ್ಪೆಕ್ಟ್ಸ್ ಎಲ್ಲದನ್ನ ನಾವು ಸ್ಟಡಿ ಮಾಡಬಹುದಾಗಿದೆ, ರೈಟ್. ಏನಿದು ಅಂತ ಇಲ್ಲಿ ನೋಡೋದಾದ್ರೆ, ನೆಟ್ ಜೀರೋ ಎಮಿಷನ್ ಟಾರ್ಗೆಟ್ 2047 ಅಂತ. ಇವಾಗ ನಮ್ಮ ಪ್ರೆಸೆಂಟ್ ಕಂಟೆಕ್ಸ್ಟ್ ಅಲ್ಲಿ ನಾವು ನೋಡೋದಾದ್ರೆ, ಈ ಒಂದು ನೆಟ್ ಜೀರೋ ಎಮಿಷನ್ ಟಾರ್ಗೆಟ್ ಇರ್ತಕ್ಕಂಥದ್ದು ಪ್ರೆಸೆಂಟ್ಲಿ ದಟ್ ಈಸ್ ಬೈ 2070, ರೈಟ್. ಈ 2070 ನಾವು ಇಷ್ಟು ದೂರ ಯಾಕೆ ವೇಟ್ ಮಾಡಬೇಕು, ಇದನ್ನ ಬೈ 2047ಗೆ ನಾವು ಮಾಡಬಹುದಾ ಅಂತಕ್ಕಂಥದ್ದೇ ಈ ಒಂದು ಆರ್ಟಿಕಲ್ ಇಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನ 2047ಗೆ ಅಂದ್ರೆ ನಮ್ಮ ಸ್ವತಂತ್ರ ಇವಾಗ ಏನು 75 ವರ್ಷ ಆಚರಿಸ್ತಾ ಇದ್ದೀವಿ. ಬೈ 2047ಗೆ ನಾವು ಇದನ್ನ 100 ವರ್ಷ ಅಂತ ಆಚರಿಸ್ತಾ ಇರ್ತೀವಿ, ರೈಟ್. ಅದಕ್ಕೆ ನಾವು ಯಾಕೆ ನಾವು ಇದನ್ನ ಕೊಡುಗೆ ರೂಪದಲ್ಲಿ ನಾವು ಕೊಡಬಾರ್ದು ಅಂತಕ್ಕಂಥದ್ದೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ಇದನ್ನ ನಾವಿಲ್ಲಿ ನೋಡಿದ್ರೆ, ವೈ ಇಂಡಿಯಾ ಶುಡ್ ಟಾರ್ಗೆಟ್ ನೆಟ್ ಜೀರೋ ಎಮಿಷನ್ ಬೈ 2040 ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥ ಆರ್ಟಿಕಲ್ ಇದೆ, ರೈಟ್. ಇಲ್ಲಿ ನಮ್ಮ ಕರೆಂಟ್ ಕ್ಲೈಮೇಟ್ ಚೇಂಜ್ ಸ್ಟ್ರಾಟಜಿ ಸಂಬಂಧಪಟ್ಟಿರ್ತಕ್ಕಂಥ ನೋಡೋದಾದ್ರೆ, ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಏನಿದೆ, ರೈಟ್. ಇದನ್ನ ನಾವು ಬೈ 2070 ವರೆಗೆ ಇವಾಗ ಸದ್ಯಕ್ಕೆ ಇದನ್ನ ಟಾರ್ಗೆಟ್ ರೂಪದಲ್ಲಿ ಹಾಕಿರ್ತಕ್ಕಂಥದ್ದಿದೆ. ಬಟ್ ಈ ಒಂದು ಆರ್ಟಿಕಲ್ ನಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಬೈ 2047ಗೆನೆ ನಾವು ಹೇಗೆ ಇದನ್ನ ಅಚೀವ್ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮುಖ್ಯ ಪ್ರಶ್ನೆ, ರೈಟ್. We instead of make this as an accelerated schedule to achieve the net zero by the country's 100th birthday, that is by 2040, which will constitute. ಈ ಒಂದು 2047ಗೆ ಇದನ್ನ ನಾವು ಅಚೀವ್ ಮಾಡೋದ್ರಿಂದ ಏನೆಲ್ಲ ನಮಗೆ 4 ರೀತಿಯಲ್ಲಿ ಇರ್ತಕ್ಕಂಥ, ಇದೆ ಒಂದು ಕ್ವಾಡ್ರಪಲ್ ವಿನ್ ಅಂತಂದ್ರೆ 4 ಆಸ್ಪೆಕ್ಟ್ಸ್ ಅಲ್ಲಿ ನೋಡಿದ್ರೆ, ಒಂದು ಎಕನಾಮಿಕ್ ಹೆಲ್ಪ್ ಆಗುತ್ತೆ, ಹ್ಯೂಮನ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ, ಎನ್ವೈರನ್ಮೆಂಟ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ ನಮ್ಮ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ಒಂದು 384 KPSC ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಟೀಮ್ ಇಂಡಿಯಾ ಫಾರ್ IAS ಇಂದ ಹಲವಾರು ಇನಿಷಿಯೇಟಿವ್ಸ್ ನಡೀತಾ ಇದಾವೆ. ರ್ಯಾಪಿಡ್ ಎಕ್ಸ್ಪ್ರೆಸ್ ಆಗಿರ್ಬೋದು, ರಿವಿಷನ್ ಕ್ಲಾಸಸ್ ಆಗಿರ್ಬೋದು, ಕ್ರ್ಯಾಶ್ ಕೋರ್ಸಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್, ಇದರ ಎಲ್ಲ ಒಂದು ಲಾಭವನ್ನ ನೀವು ಇಲ್ಲಿ ಅತಿ ಕಡಿಮೆ ದರದಲ್ಲಿ ಪಡಿಬಹುದಾಗಿದೆ. ಇಲ್ಲಿ ಈ ಒಂದು ಪಂಚಮಿತ್ರ ಆಕ್ಷನ್ ಪ್ಲಾನ್, ರೈಟ್. ಇದು ನಮಗೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಕಾಪ್ ಸಮಿಟ್ ಅಲ್ಲಿ ಪ್ರಧಾನಮಂತ್ರಿ ಅವರು ಇದ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದಿದೆ. ಹಾಗಾದ್ರೆ ಏನಿದು ಪಂಚಮಿತ್ರ ಆಕ್ಷನ್ ಪ್ಲಾನ್ ಅಂತ ನೋಡೋದಾದ್ರೆ, ಹೆಸರು ಹೇಳ್ತಾರ ಹಾಗೆ 5 ಸೂತ್ರಗಳನ್ನು ನಾವಿಲ್ಲಿ ಅನುಸರಿಸ್ತಾ ಇದೀವಿ, ರೈಟ್. ಇಂಡಿಯಾ ಸೆಟ್ ಟು ಅಚೀವ್ ಇಟ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಟಾರ್ಗೆಟ್ಸ್ ಅಂಡರ್ ದಿ ಪಂಚಮಿತ್ರ ಆಕ್ಷನ್ ಪ್ಲಾನ್. ಹೇಗೆ ಅಂತ ನೋಡೋದಾದ್ರೆ, ರೀಚಿಂಗ್ ದಿ ನಾನ್ ಫಾಸಿಲ್ ಫ್ಯೂಯಲ್ ಎನರ್ಜಿ ಕೆಪಾಸಿಟಿ ಆಫ್ 500 gigawatt by 2030, right. Fulfilling at least half of its energy requirements via renewable energy by 2030. Reducing the carbon dioxide emission by 1 billion tons by 2030. Reducing the carbon intensity below 45% by 2030. And achieving the net zero emission target by 2070. ಇದೆಲ್ಲ ನಾವು 2030ಗೆ ಟಾರ್ಗೆಟ್ ಮಾಡಿದ್ಮೇಲೆ, why can't we make it this instead of 2070, 2047ಗೆ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದೇ ಕ್ವೆಶನ್. ಈ ಆರ್ಟಿಕಲ್ ನಮ್ಗೆ ಇಲ್ಲಿ ಪರಿಹಾರನ ಒದಗಿಸ್ತಕ್ಕಂಥದ್ದು ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರೋದು. ಹಾಗಾದ್ರೆ ಯಾವ ಒಂದು ಫ್ಯಾಕ್ಟರ್ಸ್ ಇಂಡಿಯಾನ ಇಲ್ಲಿ ಫೇವರ್ ಮಾಡ್ತಾ ಇದಾವೆ, ಇಂಡಿಯಾಕ್ಕೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇದಾವೆ? ಎಸ್, ನಾವು 2070 ಬೇಡ, ಅದಕ್ಕಿಂತ ಮೊದಲೇ 2047ಗೆ ಇದನ್ನ ನಾವು ಅಚೀವ್ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ನಮ್ಗಿರ್ತಕ್ಕಂಥ ಡೆಮೋಗ್ರಾಫಿಕ್, ರೈಟ್. ಇಂಡಿಯಾ ಇಸ್ ಒನ್ ಆಫ್ ದಿ ಯಂಗೆಸ್ಟ್ ಕಂಟ್ರಿ, ರೈಟ್. ಹಾಗಾಗಿ ನಮ್ಮ ಒಂದು ಡೆಮೋಗ್ರಾಫಿಕ್ ಇಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇಲ್ಲಿ ಸ್ಟೆಮ್ ಅಂತಕ್ಕಂಥದ್ದು ಅಂದ್ರೆ ನಮ್ಮ ಈ ಒಂದು ಸೈಂಟಿಫಿಕ್ ಪ್ರೋಗ್ರೆಸ್ ಅಲ್ಲಿ ನೋಡೋದಾದ್ರೆ, ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗು, ಮ್ಯಾಥಮೆಟಿಕ್ಸು ಅಂಡ್ ವೆಲ್ ಎಜುಕೇಟೆಡ್ ಇರ್ತಕ್ಕಂಥದ್ದು, ಮತ್ತೆ ಡಿಜಿಟಲ್ ಸೊಸೈಟಿ, ಸ್ಟಾರ್ಟ್ಅಪ್ಸ್ ಗಳಿದಾವೆ, ಇನ್ನೋವೇಷನ್ ಎಕೋಸಿಸ್ಟಮ್ ಇದೆ, ರೈಟ್. ಇದೆಲ್ಲವನ್ನ ನಾವು ಒಂದು ಪಾಸಿಟಿವ್ ಸ್ಟ್ರೆಂತ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು, ಈ ನಮ್ಮ ಟಾರ್ಗೆಟ್ ಏನಿದೆ ಎನ್ವೈರನ್ಮೆಂಟ್ ಎಕಾಲಜಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ, ಅದನ್ನ 2070 ಇಂದ 2047ಗೆ ನಾವು ಅದನ್ನ ರೆಡ್ಯೂಸ್ ಮಾಡಿಬಿಟ್ಟು ಈ ನಮ್ಮ ಒಂದು ಎಮಿಷನ್ ಅಂತಕ್ಕಂಥ ಟಾರ್ಗೆಟ್ ಏನ್ ಇಟ್ಕೊಂಡಿದೆ ಅದನ್ನ ನಾವು ಅಚೀವ್ ಮಾಡಬಹುದಾಗಿದೆ. The country that delivered 2.6 billion COVID-19 vaccines landed a lunar probe and rose to second in the world in smartphone manufacturing can take such a challenge.
ಅಂದ್ರೆ ಇದು ನಮ್ಮ ಸ್ಟ್ರೆಂತ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ರೈಟ್? ಸೊ ಒಂದು ಟಾರ್ಗೆಟ್ ಎಲ್ಲವನ್ನ 2030ಗೆ ಸೀಮಿತವಾಗಿ ಇಟ್ಕೊಂಡಿದೀವಿ. ಅಂಡ್ ಇನ್ನೊಂದು ಈ ಇಂಥ ಒಂದು ಸ್ಟಾರ್ಟ್ಅಪ್ ಇರ್ತಕ್ಕಂಥದ್ದು, ಮತ್ತೆ ಕೋವಿಡ್-19 ಅಂತಕ್ಕಂಥ ವ್ಯಾಕ್ಸಿನ್ಸ್ ಅನ್ನ ನಾವು ಕಂಡು ಹಿಡಿದ್ವಿ. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸೆಕೆಂಡ್ ಸ್ಥಾನದಲ್ಲಿ. ಅಂದ್ರೆ ಇವೆಲ್ಲ ನಮ್ಮ ಸ್ಟ್ರೆಂತ್. ಇಷ್ಟೆಲ್ಲ ಇರ್ತಕ್ಕಂಥ ಒಂದು ದೇಶಕ್ಕೆ ಈ ಒಂದು ಟಾರ್ಗೆಟ್ ಅಚೀವ್ ಮಾಡೋದು ಕೂಡ ದೊಡ್ಡ ಇಶ್ಯೂ ಆಗಲ್ಲ ಅಂತಕ್ಕಂಥದ್ದನ್ನೇ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಒಂದು 2047 ನ ಟಾರ್ಗೆಟ್ ಯಾವ ರೀತಿ ಅಚೀವ್ ಮಾಡಬಹುದು ಅಂತ ನೋಡೋದಾದ್ರೆ, ಇಲ್ಲಿ ಫೇಸ್ ವೈಸ್ ಇದನ್ನ ಆಕ್ಷನ್ ಪ್ಲಾನ್ ಎಲ್ಲ ಮಾತಾಡ್ತಕ್ಕಂಥದ್ದಿದೆ. ಮೊದಲನೇ ಹಂತದಲ್ಲಿ ನೋಡೋದಾದ್ರೆ 2024 ಇಂದ 2030 ವರೆಗೆ, ರೈಟ್? ಸೊ ಅಂದ್ರೆ ಈ ಒಂದು ಫಸ್ಟ್ ಫೇಸ್ ಅಲ್ಲಿ ನಾವು ನೋಡೋದಾದ್ರೆ ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ಕೋಬೇಕು ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಪವರ್ ಸೆಕ್ಟರ್. ಅಗ್ರಿಕಲ್ಚರ್ ಅಂತ ಬಂದಾಗ ನಾವಿಲ್ಲಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಒಂದು ಟ್ರೆಡಿಷನಲ್ ಅಗ್ರಿಕಲ್ಚರ್ ಮೆಥಡ್ ಪ್ರಕಾರ ನಾವು ಮಳೆ ಮೇಲೆನೆ ಮಾನ್ಸೂನ್ ಅನ್ನೇ ನಂಬ್ಕೊಂಡು ಕೂಡ್ತಕ್ಕಂಥದ್ದಲ್ಲ. ಇವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ಗೆ ಫೋಕಸ್ ಮಾಡಿಕೊಂಡು ನಮ್ಮ ಒಂದು ರೈತರ ಜೀವನ ಮಟ್ಟ ಏನಿದೆ ಅದನ್ನ ನಾವು ಸುಧಾರಿಸಿದ್ರೆ ಸೊ ಡೆಫಿನೆಟ್ ಆಗಿ ಇಲ್ಲಿ ಒಂದು ಎಮಿಷನ್ ಟಾರ್ಗೆಟ್ ಅನ್ನ ಕೂಡ ನಾವು ರೀಚ್ ಮಾಡಬಹುದಾಗಿದೆ. ಈಗ ಉದಾಹರಣೆಗೆ ಹೇಗಾಗತ್ತೆ, ಅತಿ ಕಡಿಮೆ ಸಂದರ್ಭದಲ್ಲಿ ಅಂದ್ರೆ ಅತಿ ಕಡಿಮೆ ತಿಂಗಳಲ್ಲಿ ನಾವು ಒಂದು ಅಧಿಕವಾದ ಫಸಲನ್ನ ಪಡಿಬೇಕು ಅಂತ ನೋಡೋದಾದ್ರೆ ಸೊ ಅತಿ ಹೆಚ್ಚು ಫರ್ಟಿಲೈಸರ್ ಅನ್ನ ಇಲ್ಲಿ ಬಳಸಬೇಕಾಗತ್ತೆ. ಸೊ ಆ ಕೆಮಿಕಲ್ ಮುಕ್ತದಿಂದ ನಾವು ಸಸ್ಟೈನೇಬಲ್ ಒಂದು ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಾದ್ರೆ, ರೈಟ್? ಸೊ ದೆನ್ ದೇರ್ ಇಸ್ ಅ ಹೈ ಪಾಸಿಬಿಲಿಟಿ ಆಫ್ ರೀಚಿಂಗ್ ದಿಸ್ ಟಾರ್ಗೆಟ್ ಬೈ 2040 ಅಂಡ್ ಇನ್ನು 2047, ಸಾರಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಪವರ್ ಸೆಕ್ಟರ್ ಅಲ್ಲೂ ಕೂಡ ನಾವು ರಿನ್ಯೂಯಬಲ್ ಮತ್ತೆ ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಏನಿದಾವೆ, ರೈಟ್? ಸೊ ಅದನ್ನ ನಾವು ಇಲ್ಲಿ ಅತಿ ಹೆಚ್ಚು ಈಗ ಈ ಒಂದು ರಿನ್ಯೂಯಬಲ್ ಸೋರ್ಸಸ್ ಯಾವಿದಾವೆ, ರೈಟ್? ಸೊ ಅದನ್ನ ನಾವು ಇಲ್ಲಿ ಅದರ ಮೇಲೆ ಡಿಪೆಂಡೆನ್ಸಿಯನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಸೆಕೆಂಡ್ ಫೋಸಸ್ ಅಲ್ಲಿ ಇಲ್ಲಿ ನೋಡೋದಾದ್ರೆ ಮೇಜರ್ ಫೋಕಸ್ ಇರ್ತಕ್ಕಂಥದ್ದು ಎಲೆಕ್ಟ್ರೋ ಮೊಬಿಲಿಟಿ. ಅಂದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಇರ್ತಕ್ಕಂಥದ್ದು ಏನು ಇವಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇದಾವೆ, ರೈಟ್? ಸೊ ಅಂದ್ರೆ ಅಗೇನ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಪೊಲ್ಯೂಷನ್ ಆಸ್ ವೆಲ್ ಆಸ್ ದಿ ಟೆಕ್ನಾಲಜಿ. ಥರ್ಡ್ ಫೇಸ್ ಅಲ್ಲಿ ನೋಡೋದಾದ್ರೆ ಸೊ ಬೇರೆ ಬೇರೆ ಸೆಕ್ಟರ್ಸ್, ಸಿಮೆಂಟ್ ಇದೆ, ಸ್ಟೀಲ್ ಇದೆ, ಏವಿಯೇಷನ್ ಇದೆ, ಶಿಪ್ಪಿಂಗ್ ಇದೆ. ಈ ಎಲ್ಲ ಸೆಕ್ಟರ್ ಅಲ್ಲಿ ಒಂದ್ ರೀತಿ ನಾವು ನೋಡೋದಾದ್ರೆ ದೀಸ್ ಆಲ್ ಡಿಫೈನ್ಸ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ. ಇನ್ನೊಂದ್ ಕಡೆ ನೋಡೋದಾದ್ರೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಲ್ಲಿ, ರೈಟ್, ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಇವೆಲ್ಲ ನಮಗೆ ಮ್ಯಾಕ್ಸಿಮಮ್ ಇರ್ತಕ್ಕಂಥ ಪೊಲ್ಯೂಷನ್ ನ ನೀಡ್ತಕ್ಕಂಥದ್ದು. ಅದು ಒಂದು ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು. ಇದನ್ನ ನಾವು ನೀಟಾಗಿ ಅಡ್ರೆಸ್ ಮಾಡ್ಕೊಂಡ್ರೆ ಸೊ ದೇರ್ ಇಸ್ ಅ ವೆರಿ ಹೈ ಪಾಸಿಬಿಲಿಟಿ ಆಫ್ ರೀಚಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಗ್ರೀನ್ ಹೌಸ್ ಗ್ಯಾಸಸ್ ಸಂಬಂಧಪಟ್ಟಿರ್ತಕ್ಕಂಥ ಟಾರ್ಗೆಟ್ ಅನ್ನ ನಾವಿಲ್ಲಿ ರೀಚ್ ಆಗ್ಬೋದಾಗಿದೆ. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಬರುತ್ತೆ, ಏನ್ ಇದರ ಅವಶ್ಯಕತೆ ಇದೆ 2070 ಇಂದ 47ಗೆ ನಾವು ಇದನ್ನ ಟಾರ್ಗೆಟ್ ಅನ್ನ ರೆಡ್ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಅಂತ ನೋಡೋದಾದ್ರೆ ನಮ್ಮ ಎಕಾನಮಿ, ರೈಟ್? ಸೊ ಮತ್ತೆ ಇಲ್ಲಿ ಜಾಬ್ ಕ್ರಿಯೇಷನ್ ಇರ್ತಕ್ಕಂಥದ್ದು. ನಾವು ಹೇಗೆ ಇಂಡಿಯಾನ ಒನ್ ಆಫ್ ದಿ ಯಂಗೆಸ್ಟ್ ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ, ಡೆಮೊಕ್ರೆಟಿಕ್ ಕಂಟ್ರಿ ಜೊತೆಗೆ ನಾವು ಇಲ್ಲಿ ಯೂತ್ ಪಾಪ್ಯುಲೇಷನ್ ಬಗ್ಗೆ ಕೂಡ ನಾವು ಮಾಡ್ತಾ ಇದೀವಿ. ಡೆಮೋಗ್ರಫಿ ಕೂಡ ಬಗ್ಗೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಡೆಮೋಗ್ರಫಿಯಲ್ಲಿ ನಮಗೆ ಮೇಜರ್ ಆಗಿ ಪಾತ್ರ ವಹಿಸ್ತಕ್ಕಂಥದ್ದು ಯೂತ್ಸ್. ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಇಲ್ಲಿ ಜಾಬ್ ಅನ್ನ ನಾವು ಕ್ರಿಯೇಟ್ ಮಾಡಿಕೊಟ್ರೆ ನಮ್ಮ ಎಕನಾಮಿಗೆ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ಇಲ್ಲಿ ನಾವು ನೋಡೋದಾದ್ರೆ GDP ಆಸ್ಪೆಕ್ಟ್ಸ್ ಅಲ್ಲೆಲ್ಲ ನೋಡೋದಾದ್ರೆ ಒಂದು ಕ್ಲೀನ್ ಟೆಕ್ನಾಲಜಿನ ನಾವು ಬಳಸ್ಕೊಂಡ್ರೆ, ರೈಟ್? ಸೊ ಹೈಪರ್ ಗ್ರೋತ್ ಸೆಕ್ಟರ್ ಅಲ್ಲಿ ಮತ್ತೆ ಮಿಲಿಯನ್ಸ್ ಆಫ್ ಜಾಬ್ಸ್ ಅನ್ನ ನಾವು ಕ್ರಿಯೇಟ್ ಇಲ್ಲಿ ಮಾಡಬಹುದಾಗಿದೆ. ಅಂಡ್ ಇದು ನಮ್ಮ ಎಕ್ಸ್ಪೋರ್ಟ್ಸಿಗೂ ಕೂಡ ಇಲ್ಲಿ ಬೂಸ್ಟ್ ಅನ್ನ ಕೊಡುತ್ತೆ. With an additional investment of $3.4 trillion, right, or 1% of the GDP between now and 2047, right? ಸೊ ಇದೇನಾಗುತ್ತೆ, ನಮಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಪಬ್ಲಿಕ್ ಮನಿ, ಇಂಟರ್ನ್ಯಾಷನಲ್ ಕ್ಲೈಮೇಟ್ ಫೈನಾನ್ಸ್ ಇವೆಲ್ಲವನ್ನ ನಾವು ಬಳಸ್ಕೊಂಡು ಈ ಒಂದು ಫೈನಾನ್ಸ್ ಅನ್ನ ಇಲ್ಲಿ ನಾವು ಬಳಸ್ಕೊಂಡ್ರೆ ಈ ಒಂದು ಟಾರ್ಗೆಟ್ ಅನ್ನ ನಾವಿಲ್ಲಿ ಈಸಿಯಾಗಿ ಅಚೀವ್ ಮಾಡಬಹುದು. ಸೊ ಫಾರಿನ್ ಸಪ್ಲೈಸ್ ಏನಿದೆ, ಕ್ರೂಡ್ ಮೇಲೆ ಡಿಪೆಂಡೆನ್ಸಿ ಇಲ್ಲಿ ಕಡಿಮೆ ಆಗುತ್ತೆ, ರೈಟ್? ಸೊ LPG ಅನ್ನ ನಾವಿಲ್ಲಿ ಚೆನ್ನಾಗಿ ಕನ್ಸರ್ವ್ ಮಾಡಬಹುದು, ಫಾರೆಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿ ಬೇರೆ ಬೇರೆ ಇಂಪ್ಯಾಕ್ಟ್ ಇಂದ ಈ ಒಂದು ಟಾರ್ಗೆಟ್ ಇಲ್ಲಿ ಅಚೀವ್ ಮಾಡೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ KS ಕದನ ಅಂತಕ್ಕಂಥ ಒಂದು ನಮಗೆ ಬೋತ್ ಫಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಟೆಸ್ಟ್ ಸೀರೀಸ್ ನಡೀತಾ ಇದೆ, ರೈಟ್? ಸೊ ಅದರ ಬೆನಿಫಿಟ್ ಅನ್ನ ಸ್ಟೂಡೆಂಟ್ಸ್ ಇಲ್ಲಿ ಪಡಿಬಹುದಾಗಿದೆ. So this is all about how we can achieve and why we supposed to achieve it, our greenhouse gas emission instead of 2070 ಬದಲಾಗಿ, ರೈಟ್? ಸೊ ಇದನ್ನ 2047ಗೆ ನಾವು ಇದನ್ನ ಯಾವ ರೀತಿ ಅಚೀವ್ ಮಾಡಬೇಕು ಮತ್ತೆ ಏನೆಲ್ಲ ಬೆನಿಫಿಟ್ಸ್ ಇದರಿಂದ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಬೇರೆ ಏನೇ ಫರ್ದರ್ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.